ಈಗ ನಮ್ಮಲ್ಲಿ ಏನಕ್ಕೆ ನಮ್ದು ಇಷ್ಟೊಂದು ಡಿಮ್ಯಾಂಡ್ ಆಗಿದೆ, ಇಷ್ಟೊಂದು ಚೆನ್ನಾಗಿ ಜನ ಇಷ್ಟಪಡ್ತಾ ಇದಾರೆ ಅಂತಂದ್ರೆ, ಅಂದ್ರೆ ಎಲ್ಲ ಕಡೆ ಯಾವ ಕಡೆ ಸ್ಪೆಷಲ್ ವಡೆ ತಿನ್ನಿ ಒಂದು ಡ್ರೈ ಫ್ರೂಟ್ ಸಿಗುತ್ತೆ, ಅಂದ್ರೆ ಒಂದು ಗೋಡಂಬಿ ಸಿಗ್ಬೋದು ಅಷ್ಟೇನೆ. ನಮ್ಮಲ್ಲಿ 10-15 ಪೀಸ್ ಡ್ರೈ ಫ್ರೂಟ್ ಸಿಗುತ್ತೆ, ಗೋಡಂಬಿ, ಬಾದಾಮಿ, ಗಸಗಸೆ. ನಾವು 180 ವಡೆ ಮಾಡಕ್ಕೆ 2.5 kg ಡ್ರೈ ಫ್ರೂಟ್ಸ್ ಆಡ್ ಮಾಡ್ತೀವಿ. ಅದು ಎಳ್ಳು ಬಿಟ್ಟಿ, ಎಳ್ಳು 300 ಗ್ರಾಮ್ಸ್ ಆಗುತ್ತೆ. ಅಂದ್ರೆ ಡ್ರೈ ಫ್ರೂಟ್ಸ್ 180 ವಡೆಗೆ 2.5 kg ಡ್ರೈ ಫ್ರೂಟ್ಸ್ ಹಾಕ್ತಿವಿ. 1 kg ಬೇಬಿ ಗೋಡಂಬಿ, 1 kg ಬಾದಾಮಿ, ಅರ್ಧ kg ಬಾದಾಮಿ, 1 kg ಗೋಡಂಬಿ, ಟೋಟಲ್ 180 ವಡೆಗೆ ನಾವು 2.5 kg ಡ್ರೈ ಫ್ರೂಟ್ಸ್ ಹಾಕ್ತಿವಿ. ಜೀವನಕ್ಕೆ ಅಂತ ಸ್ಟಾರ್ಟ್ ಮಾಡೋದು ಇದು ನಮ್ದು ಒಳ್ಳೆ ಲೆವೆಲ್ ಕರ್ಕೊಂಡು ಹೋಗ್ತಲ್ಲ, ಅದಕ್ಕೋಸ್ಕರ ನಮ್ಮ ಮೊದಲಡೆ ಚೆನ್ನಾಗಿ ಬೆಳಿಲಿ, ಜನಗಳಿಗೆ ಇಷ್ಟ ಆಗ್ಲಿ ಅನ್ನೋದಕ್ಕೋಸ್ಕರನೇ ತುಂಬಾ ಡೆಡಿಕೇಶನ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಇದೇನ್ ಜನಗಳಿಗೆ ಏನೋ ತೋರಿಸ್ಬೇಕು, ಮಾಡ್ಬೇಕು, ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ನಮ್ಗೆ ಒಳ್ಳೆ ಜೀವನ ಕೊಟ್ಟಿದ್ದಲ್ಲ, ಅದಕ್ಕೋಸ್ಕರ ಇದು ಒಳ್ಳೆ ತಂದಲ್ಲಿ ಬೆಳ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ಸರ್ ಇಲ್ಲಿ ನಮ್ಮಲ್ಲಿ ಮದ್ದೂರಡೆಗೆ ಹಾಕೋದು ಗೋಡಂಬಿ, ಬಾದಾಮಿ, ಗಸಗಸೆ, ಎಳ್ಳು ಏನೇನು ಹಾಕ್ತಿವಿ ನಾವೆಲ್ಲ ನ್ಯಾಚುರಲ್ ಸಿಗೋ ಐಟಮ್ಗಳೇ, ಯಾವುದು ಆರ್ಟಿಫಿಷಿಯಲ್ ಐಟಮ್ಗಳಿಲ್ಲ. ಓಕೆನಾ? ಅದಕ್ಕೋಸ್ಕರ ನಾವು ಲೈವ್ ಕಿಚನ್ ತರ, ನಾವು ಏನೋ ಅಂದ್ರೆ ಹೊರಡೆ ಕಿಚನ್ ಮಾಡೋದು, ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ದಿರ್ತಾರಲ್ಲ, ಜನಗಳ ಕಣ್ ಮುಂದೆನೆ ಮಾಡ್ತೀವಿ ಫ್ರೆಶ್ ಆಗಿ ಡೈಲಿ. ಅಂದ್ರೆ ನೆಕ್ಸ್ಟ್ ಡೇಗೆ ವಡೆ ಸಿಗಲ್ಲ, ಸಿಂಗಲ್ ವಡೆ ಸಿಗಲ್ಲ. ನಾವು ಬೆಳಿಗ್ಗೆ 11 ಗಂಟೆಗೆ ಬಂದ್ರು ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ರೆ ವಡೆ ಫ್ರೆಶ್ ವಡೆ ಸಿಗೋದು. ನಮ್ದು ಅವತ್ತು ಮಾಡಿ ಅವತ್ತೇ ಸೇಲ್ ಮಾಡೋದು. ನಮ್ದು ವಡೆ 3 days ಲೈಫ್ ಇರುತ್ತೆ ಸರ್. ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಕುಮಾರ್ ಮತ್ತಿಕೆರೆಯಲ್ಲಿದೆ ನೋಡಿ.